ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಯೇಸುವಿನ ಆಹ್ವಾನದ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ದೇವರು ನಮ್ಮನ್ನ ಆಹ್ವಾನಿಸ್ತಾ ಇದ್ದಾನೆ. ಯಾರನ್ನ ಆಹ್ವಾನಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಕಷ್ಟಪಡುತ್ತಾ ಇರುವವರನ್ನ, ಹೊರೆ ಹೊತ್ತಿರುವವರನ್ನ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿಯೊಂದೊಂದು ಮನುಷ್ಯನು ಒಂದಲ್ಲ ಒಂದು ರೀತಿಯ ಹೊರೆಯನ್ನ ಹೊತ್ತಿದವನಾಗಿ ಕಷ್ಟಪಡುತ್ತಾ ಇರುವುದನ್ನ ನಾವು ನೋಡ್ತೇವೆ. ಅದು ಪಾಪದ ಹೊರೆಯೇ ಆಗಿರಬಹುದು, ದೇಹದ ಬಲಹೀನತೆಗಳ ಹೊರೆಯೇ ಆಗಿರಬಹುದು, ಹೆಚ್ಚಾದ ಕೆಲಸದ ಹೊರೆಯೇ ಆಗಿರಬಹುದು, ಸಾಲದ ಹೊರೆಯೇ ಆಗಿರಬಹುದು. ಈ ರೀತಿಯಾದ ಅನೇಕ ಚಿಂತೆಗಳ ಹೊರೆಯೇ ಆಗಿರಬಹುದು. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ. ಆತನ ಆಹ್ವಾನಕ್ಕೆ ನಾವು ಓಗೊಟ್ಟು ಆತನ ಬಳಿಗೆ ನಾವು ಬರುವುದಾದರೆ ಆತನು ನಮಗೆ ವಿಶ್ರಾಂತಿಯನ್ನ ನೀಡುವ ದೇವರಾಗಿದ್ದಾನೆ. ನಮ್ಮ ಹೊರೆಯನ್ನೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡು ನಮಗೆ ವಿಶ್ರಾಂತಿಯನ್ನ ನೀಡ್ಲಿಕ್ಕಾಗಿ ನಮ್ಮನ್ನ ಆಹ್ವಾನಿಸ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಆತನ ಆಹ್ವಾನಕ್ಕೆ ನಾವು ಕಿವಿಗೊಡೋಣ. ಆತನ ಬಳಿಯಲ್ಲಿ ವಿಶ್ರಾಂತಿಯುಂಟು. ಇನ್ನೂ ನಾವು ಬಲಹೀನರಾಗಿ ಕಷ್ಟಪಡುವುದು ಬೇಡ. ನಮ್ಮ ಎಲ್ಲಾ ರೀತಿಯ ಹೊರೆಗಳನ್ನು ಹೊತ್ತುಕೊಳ್ಳುವ ದೇವರು ನಮಗಿದ್ದಾನೆ. ಅದು ಮಾತ್ರವಲ್ಲದೆ ಅನೇಕ ಸಾರಿ ನಿರೀಕ್ಷೆಯಿಲ್ಲದ ಜೀವಿತದಲ್ಲಿ ನಾವು ಒಳಪಡುತ್ತೇವೆ. ಇಂಥ ಹೊರೆಗಳನ್ನ, ಕಷ್ಟಗಳನ್ನ ಸಹಿಸಿಕೊಳ್ಳಲಿಕ್ಕೆ ಆಗದ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನ ಅಂತ ನಿರೀಕ್ಷೆಯಿಲ್ಲದ ಜೀವನಕ್ಕಾಗಿ ಕರೆದಿಲ್ಲ. ಆತನಲ್ಲಿ ನಿರೀಕ್ಷೆಯುಂಟು. ಆತನ ಆಹ್ವಾನಕ್ಕೆ ನಾವು ಕಿವಿಗೊಟ್ಟು ಆತನ ಬಳಿಗೆ ಬರುವ. ಆತನು ನಮ್ಮ ಎಲ್ಲಾ ಹೊರೆಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ನಮಗೆ ವಿಶ್ರಾಂತಿಯನ್ನು ನೀಡಲು ಸಿದ್ಧನಾಗಿದ್ದಾನೆ. ಆತನಲ್ಲಿ ನಮಗೆ ನಿರೀಕ್ಷೆ ಉಂಟು. ನಮ್ಮ ರೋಗಗಳಿಗೆ ಬಿಡುಗಡೆ ಉಂಟು. ನಮ್ಮ ಎಲ್ಲಾ ರೀತಿಯ ಕಷ್ಟಗಳಿಗೆ ಪರಿಹಾರ ಉಂಟು. ಆದ್ದರಿಂದ ಪ್ರಿಯ ದೇವಜನರೇ, ದೇವರ ಈ ವಾಕ್ಯ ನಮ್ಮ ಮುಂದೆ ಉಂಟು. ಆತನ ಆಹ್ವಾನಕ್ಕೆ ಓಗೊಟ್ಟವರಾಗಿ ಆತನ ಬಳಿಗೆ ನಾವು ಬರುವುದಾದರೆ ಆತನು ನಮಗೆ ವಿಶ್ರಾಂತಿ ನೀಡುವಾಗ ನಾವು ಹೆಚ್ಚಾದ ಬಲವನ್ನ ಹೊಂದಿದವರಾಗಿ ಈ ಲೋಕದ ಯಾತ್ರೆಯಲ್ಲಿ ಆತನಿಗಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಆತನು ತಾನೇ ನಮಗೆ ಸಹಾಯ ನೀಡುವನು. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.